ನೋಡಿ ಫ್ರೆಂಡ್ಸ್, ನನ್ನ ಮಗಳು ಚಿತ್ರಾನ್ನ ಮಾಡ್ತಾವಳೆ. ಚಿತ್ರಾನ್ನ, ಕ್ಯಾರೆಟ್ ಚಿತ್ರಾನ್ನ. ಕ್ಯಾರೆಟ್ ಸಾಕಾ? ಇದು ಏನು ಆನಿಯನ್ನು. ಇವತ್ತು ಅವಳೆ ಚಿತ್ರಾನ್ನ ಮಾಡ್ತೀನಿ ಅಂತ ಬಂದಿದ್ದಾಳೆ. ಕ್ಯಾರೆಟ್ ಚಿತ್ರಾನ್ನ. ನೋಡಿ ಹೇರ್ ತೋರ್ಸು. ಇವಾಗ ಹೆಂಗಿದೆ ನೋಡಿ, ಬೆಳಿಗ್ಗೆ ಒಣಗಿದ್ಮೇಲೆ. ಈ ಕಡೆ ತಿರ್ಗು. ಅಡ್ಗೆ ಮಾಡಕ್ ಬಂದಿದ್ದಾಳಂತೆ. ಏನು ತಿರ್ಗೆ ಈ ಕಡೆ ಒಂಚೂರು. ನೀಟಾಗಿ ಶೇಪ್ ಕಾಣಿಸ್ತಾ ಆಯ್ತಾ? ಚೆನ್ನಾಗೈತಾ? ನೋಡಿ ಈ ತರ ಇದೆ ಬಟರ್ಫ್ಲೈ ಕಟ್ಟಿಂಗ್ ಅಲ್ವಾ ಚಿಟ್ಟು? ಏನೋ ಮಾಡ್ತಾವಳೆ ಚಿತ್ರಾಂಗಿ. ಅಲ್ಲಿ ಅನ್ನ ಮಾಡವಳೆ. ಅಲ್ಲಿ ರಾತ್ರಿ ಸ್ವಲ್ಪ ಅನ್ನ ಐತೆ. ಇಲ್ಲಿ ಸಾಸಿವೆ ಹಾಕ್ತಾವಳೆ. ಎಲ್ಲ ಮಾಡ್ತಾವಳೆ. ಇವತ್ತು ತಿಂಡಿ ನನ್ನ ಮಗಳದು. ಆಮೇಲೆ ನೆನ್ನೆ ನೋಡಿ ನೈಟು ಫ್ಲಿಪ್ಕಾರ್ಟಲ್ಲಿ ಸ್ವಲ್ಪ ಎಲ್ಲ ತರಿಸ್ದೆ. ತಿಂಡಿ ಬಿಸ್ಕೆಟು, ಆಮೇಲೆ ಕುರ್ಕುರೆ, ಬೀಟ್ರೋಟು, ಕ್ಯಾರೆಟು, ಆಲೂಗಡ್ಡೆ, ಕಲ್ಲಂಗಡಿ ಹಣ್ಣು, ಆಮೇಲೆ ಕೆಚಪ್ ಎಲ್ಲ ಬೇಕಾಗಿತ್ತು. ಒಂದು ಸ್ವಲ್ಪ ಉಪ್ಪು, ಅದು ಇದು ಎಲ್ಲ ತರಿಸಿದ್ದೀನಿ. ಆಮೇಲೆ ಇಷ್ಟು ತರಿಸೋವಾಗ ಶುಗರ್ ಮಿಸ್ ಆಗಿಬಿಟ್ಟಿತ್ತು. ಆಮೇಲೆ ಕಂಪ್ಲೇಂಟ್ ಮಾಡಿದ್ಮೇಲೆ ಆ ಶುಗರ್ದು ದುಡ್ಡು ನಮಗೆ ರಿಫಂಡ್ ಮಾಡಿದ್ರು. ಅದೊಂದು ಟೆನ್ಷನ್ ಇಲ್ಲ. ಫ್ಲಿಪ್ಕಾರ್ಟಲ್ಲಿ ಏನೇ ತರಿಸಿದ್ರು ಒಂದು ಐಟಮ್ ಮಿಸ್ ಆದರೂ ನಮಗೆ ರಿಫಂಡ್ ಮಾಡಿಬಿಡ್ತಾರೆ ಇಮಿಡಿಯೇಟಾಗಿ. ಅದು ಎಷ್ಟು ರೂಪಾಯಿ ಅಂತ. ಅದರಿಂದ ಪ್ರಾಬ್ಲಮ್ ಇಲ್ಲ. ಇಷ್ಟು ಐಟಮ್ ಮಾತ್ರ ತರಿಸ್ದೆ. ಕಲ್ಲಂಗಡಿ ಹಣ್ಣು ತರಿಸ್ದೆ ರಾತ್ರಿ ತಿನ್ನೋಣ ಅಂತ. ಆದರೆ ತಿನ್ನೋಕ್ಕಾಗಿಲ್ಲ. 2 ಕ್ಯಾರೆಟ್ ತರಿಸಿದ್ದೀನಿ. 7 ರೂಪಾಯಿ ನೋಡಿ. ಅರ್ಧ kg 7 ರೂಪೀಸ್ ಕ್ಯಾರೆಟ್. ಇದು 9 ರೂಪೀಸ್ ಬೀಟ್ರೋಟ್. ಅರ್ಧ kg 9 ರೂಪಾಯಿ. ಇದು 7 ರೂಪಾಯಿ. ಆಲೂಗಡ್ಡೆ 40 ರೂಪೀಸ್. 40 ಅಲ್ಲ 35 ರೂಪೀಸ್. ಮೊಸರು ನೋಡಿ, ಹಾಲು ಒಡೆದೋಗಿತ್ತಲ್ಲ, ಮೊಸರು ಹಾಕಿರೋದು. ಚೆನ್ನಾಗಿದೆ ಮೊಸರು. ಜಾಸ್ತಿ ಅಲ್ಲಾಡ್ಸ್ಕೊಂಡ್ ಮಾಡ್ಬೇಡ. ಕೂದ್ಲು ಉದ್ರೋದ್ರೆ ಚಿತ್ರಾನ್ನದೊಳಿಕೆ ಎಗರ್ ಬಿಟ್ರೆ ಈಚೆ ಸಣ್ಣಗಿಕ್ಕಷ್ಟವು. ಕಡೆ ನೋಡು. ಈ ತರ ಎಗರ್ಕೊಂಡ್ ಗೋಡೆ ಬೀಳ್ಸ್ಬಿಟ್ಟಿ. ಆಮೇಲೆ ತಿರ್ಗು ಒಂಚೂರು ಫೋಟೋ ಒಂದ್ ತೆಗಿತೀನಿ. ಏಯ್ ತಿರ್ಗೆ ಆ ಕಡೆ ನಿಂತಿರೋ ಜಾಗದಾಗೆ ನಿಂತ್ಕೋ. ಅದೇ ಕರೆಕ್ಟ್ ಆಗಿತ್ತು. ಫ್ಯಾನ್ ಹಾಕ್ಲಾ? ಒಂದು ಫ್ಯಾನ್ ಹಾಕ್ಲಾ? ಸ್ಟವ್ ಹಾರದ್ರೆ ಬಾಳೆಕಾಯಿ ಫ್ರೈ ಮಾಡಿದ್ದೀನಿ. ಸಿಂಪಲ್ ಆಗಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಖಾರದ ಪುಡಿ ಉಪ್ಪು ಅಷ್ಟೇ ಹಾಕಿದ್ದೀನಿ. ಫ್ರೈ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಫ್ರೈ ಆಗಿತ್ತು. ತಿನ್ನೋಕ್ಕೆ ಸೇಮ್ ಹಲಸಿನ ಬೀಜ ಥರ ಆಗಿತ್ತು. ಚೆನ್ನಾಗಿತ್ತು ಬಾಳೆಕಾಯಿ. ಸುಮ್ಮನೆ ಸಿಂಪಲಾಗಿ ಫ್ರೈ ಮಾಡಿದ್ದೆ, ಜಾಸ್ತಿನೂ ಫ್ರೈ ಮಾಡಲಿಲ್ಲ. ನೋಡಿ ಈ ಥರ ಆಗಿತ್ತು. ಚೆನ್ನಾಗಿತ್ತು ತಿನ್ನೋಕ್ಕೆ. ಇದಕ್ಕೇನು ಹಾಕಿರಲಿಲ್ಲ. ಮುದ್ದೆ ಜೊತೆಗೆ ಬೇಳೆ ಸಾರು ಮಾಡಿ ಬಾಳೆಕಾಯಿ ಫ್ರೈ ಮಾಡಿದ್ದೆ. ಆಮೇಲೆ ಹಾಗಲಕಾಯಿ ಫ್ರೈ ಮಾಡಿರೋದಿತ್ತು. ಇದು ನೆಕ್ಸ್ಟ್ ಡೇ ನನ್ನ ಮಗಳ ರಿಸಲ್ಟ್ ಬಂತು. ಅವಳು 10th ಪಾಸ್ ಆದ್ಲು. ಕಂಗ್ರಾಚುಲೇಷನ್ ಮಗಳೇ, SSLC ಪಾಸ್ ಆಗಿರೋದಕ್ಕೆ. Thank you so much ಮಗಳ. ಪ್ಲೇಟ್ ತಂಬ. Thank you so much. ಮಗನು ಪಾಸ್ ಮಾಡವನಲ್ಲ, ಅವನಿಗೂ ಇತ್ತು ಇಂಜಿನಿಯರ್. ಅವನಿಗೂ 2 ಪ್ಲೇಟ್ ತಂಬ. ಅವನು ಇಂಜಿನಿಯರ್ ಆಗಿಲ್ವಾ? ಅವನಿಗೂ ಬಾಯಿಗಿಕ್ಕು. ಅವನು ಇವನಿನ್ನ ಪಾಸ್ ಮಾಡ. ಕಂಗ್ರಾಚುಲೇಷನ್ ಮಗನೇ, ಇಂಜಿನಿಯರ್ ಪಾಸ್. ನನ್ನ ಹತ್ರಕ್ಕೆ ಬರಬೇಡ. ಸ್ವೀಟ್ ಬೇಡ ನನಗೆ ಇವಾಗ. ಸ್ವಲ್ಪ ಮಗಳ ಪಾಸ್ ಆಗಿರೋದಕ್ಕೆ ಆಟ ಆಡ್ತೀಯ. ಓಕೆ ಸರ್, ಇಲ್ಲ ಪ್ಲೇಟ್ ವೇಸ್ಟ್ ಮಾಡ್ಬಿಡ. ಅದರೊಳಗೆ ತಿಂತ. ನನಗೆ ಇನ್ನದು ಅಷ್ಟೇ. ಇನ್ನದು
ಥ್ಯಾಂಕ್ ಯು ಮಗಳೇ, ಥ್ಯಾಂಕ್ ಯು ಸೋ ಮಚ್. ಇದು 1 ಪಾರ್ಟ್ ನೀನು ಪಾಸ್ ಮಾಡಿದ್ರೆ 90 ಪಾರ್ಟ್ ನಾವು ಮಾಡಿರೋ ಪ್ರೇಯರ್ನ ಸಕ್ಸಸ್ ಆಗಿದೆ. 6 ದಿನ ಒಯ್ದು ನಾವು ಚರ್ಚ್ಗೆ. ತಿರ್ಗ ಅವಳದು 50%, ದೇವ್ರದ್ದು 50%. ಇಲ್ಲ, ಮಗಳದು 50% ಇಲ್ಲ. ಮಗಳದು ಅವಳು ಎಷ್ಟು ಕಷ್ಟಪಟ್ಟು ಓದವಳೆ. ಆಯ್ತು, ಮಗಳು ಅವಳು ಬರೀಲಿಲ್ಲ ಅಂದಿದ್ರೆ ಇರ್ಲಿ, ಪ್ರಯತ್ನ ಅವಳದು, ಫಲ ದೇವ್ರದ್ದು ತಾನೆ. ಬರೆಯಕ್ ಶಕ್ತಿ ಕೊಟ್ಟು ಅವಳು ಓದಿ ಬರ್ದಿಲ್ವಾ? ಎಷ್ಟು ನಾವು ಬೆಳಗ್ಗೆ 5 ನಿಮಿಷ ಲೇಟ್ ಆದ್ರೂ ಅಲ್ಲಿಗೆ ಹೋಗಿದ್ವಿ. ಕೇಳು ಅಲ್ಲ ಮಗಳ, ಕ್ಯಾಂಡಲ್ ಜೋಬಗಾಗಿ ಶಕ್ತಿ ಕೊಡ್ಸಿದ್ವಿ. ಕೇಳು, ನಾನು ಹಾಕಿರೋದು ಮಗ, ನಾನ್ ಮಂತ್ರಾಕ್ಷತೆ ಹಾಕಿರೋದು. 2 ದಿವಸ ಹಾಕಿದೆ, ಇನ್ನು ಕ್ಯಾಂಡಲ್ ಜಾಸ್ತಿ ಐತೆ. ಕ್ಯಾಂಡಲ್ ನಾನು 6 ದಿವಸನು ಮಂತ್ರಾಕ್ಷತೆ ಹಾಕಿದೀನಿ. ಹಾಕಿಲ್ಲ, ರಾಘವೇಂದ್ರ ಸ್ವಾಮಿ ಅದು 6 ದಿವಸನು ಹಾಕಿದೀನಿ. ಇಲ್ಲ 6 ದಿವಸ ಹಾಕಿದೀನಿ. ಇವಳು ಇಲ್ಲ, ನೀನ್ ಸುಳ್ಳು ಹೇಳ್ಬೇಡ, ನಾನು 2 ದಿವಸ ಹಾಕಿಲ್ಲ. ಕ್ಯಾಂಡಲ್ ಜಾಸ್ತಿ ಇರೋದು. ನಿಮ್ಮಪ್ಪ ಕ್ಯಾಂಡಲ್ ಜಾಸ್ತಿ ಹಾಕಿರೋದು, ನಾನ್ ಕಮ್ಮಿ ಹಾಕಿದೀನಿ. 6 ದಿನಕ್ಕೆ 6 ಹಾಕಿದೀನಿ ನಾನು. 1 ದಿವಸಕ್ಕೆ 4 ಹಾಕಿದ್ದೀನಿ. ಆಮೇಲೆ ಇನ್ನೂ ಒಂದೇನು ಗೊತ್ತಾ, ಪಕ್ಕದಲ್ಲೇ ದೇವ್ರು ಅಲ್ಲೇ ಇರೋದು, ಶಕ್ತಿ ಕೊಡುವಂತ ಮಾಡಿ ಬರೆಯೋವರೆಗೂ ಹೇಳಿದ್ವಿ. ಶಕ್ತಿ ಕೊಡಿ. ಅವಳು ಓದವಳು ಕಷ್ಟಪಟ್ಟು ಬಿಡು. ಇದು ನೋಡಿ, 1300 ರೂಪಾಯಿ ಎಷ್ಟು ತೆಗಿ, 5 ಜನ ತಿನ್ನೋದಂತೆ. ಕುತ್ಕೊಳ್ಳಯ್ಯ ಸಮಾಧಾನವಾಗಿ. ಅಳ್ತಿದ್ದ ಕೆಳಕ್ ಬರಕ್ಕೆ ಈಗ ಸಮಾಧಾನವಾಗಿ ಹೆಂಗ್ ಕುತ್ಕೊಂತಾನೆ. ತಗೊಳ್ಳಿ ನೀನ್ ಬಿಡ, ಅದು ತೆಗೆದು ಬಿಡ, ಆಫ್ ಮಾಡಿ. 5 ಜನ ತಿನ್ನೋದಂತೆ ಇದು. ಇದು ಹೊಸತಿ ತರಿಸಿದ್ದು ತಂದಿದ್ರಲ್ಲ ಆ ತರ. ಹೈದ್ರಾಬಾದಿ ಹೌಸು ಆರೋಮ, ನಂಗೂ ಗೊತ್ತಿದ್ದು. ಅದೇ ತರಿಸಿರೋದು, ಮಗ ಪಾಸ್ ಆಗಿರೋದು. ಆ ಕಾಸು ಬಂದ್ರೆ ರಿಟರ್ನ್ ನನಗೆ ಹಾಕ್ಬಿಟ್ಟು ಅದು ಬರ್ತದಂತ 24 ಗಂಟೆ ಒಳಗೆ ಬರ್ತದೆ. ಅವ್ರು ಹೇಳಿರಾ? ಇವರೇ ಹೇಳಿದ್ರು. ಅದೆಲ್ಲೋ ಈ ತರ ಆಗೈತೆ ಅಂತ ಹೇಳ್ಬೇಕಾಯ್ತು. ಅದು ಬರ್ತದೆ, ಏನು ತೊಂದರೆ ಇಲ್ಲ. ಇದಕ್ ಬಾಣ್ಲಿ ತರ್ಬೇಕು, ಅನ್ನೋದು ಕೈ ತರ್ಬೇಕು. ತತ್ತಾನೆ ಏನು ಬೆತ್ತ ಹೋಗಲ್ಲ. ಇಲ್ಲೇ ಮುಖದಲ್ಲಿ ಅರಳು ಬಿಟ್ಟೈತೆ, ಕಳೆಕ್ ಹೋಗು ಅಂದ್ರೆ ಹೋಗಿರ್ಲ. 280 ರೂಪಾಯಿ, ಅವ್ರಿಗೆ 100 ರೂಪಾಯಿ ಡೆಲಿವರಿ. ಅವರು ಆಫರ್, ಅವರು ಮೆಂಬರ್ ಆಗಿರೋದ್ರಿಂದ ಅವ್ರಿಗೆ 100 ರೂಪಾಯಿ ಕಡಿಮೆ. ಇನ್ನು 1180 ರೂಪಾಯಿ. ಹೈದ್ರಾಬಾದಿ ಬಿರಿಯಾನಿ ಹೌಸು ಆರೋಮ ನಂಗೆ ಗೊತ್ತು, ಆದ್ರೆ ನಾನು ಇದ್ರಾಗ ಹೆಂಗೆ ಯಾರು ರಿವ್ಯೂ ಚೆನ್ನಾಗಿ ಕೊಟ್ಟಿಲ್ಲ ಅದ್ರಲ್ಲಿ. ಏನು ಚೆನ್ನಾಗಿಲ್ಲ ಅಂತ. ಯಾಕೆ ಮನೆಗೆ ನೀರೆಲ್ಲ ಹಾಕಿಲ್ಲ, ಬಾತ್ರೂಮ್ ತೊಳೆದಿಲ್ಲ, ಬೆಳಿಗ್ಗೆ ಸ್ನಾನ ಮಾಡೋದು ಹಂಗೆ ಹೋಗಿ ನೀರಿಲ್ಲ. ನೀರು ಯಾವಾಗ ಬಿಡ್ತಾರೆ ನೋಡ್ಕೊಂಡು, ನೀರು ಬೇರೆ ಯಾವಾಗ ಮನೆ ಇದ್ದಾಗ ಬಾತ್ರೂಮ್ ತೊಳೆದು ನೀರು. ಸಾಕು ಸಾಕೋಗ್ ಸಾಕೋಗ್. ನನ್ನ ಮಗ ಬೆಳಿಗ್ಗೆನೆ ಟೊಮೊಟೊ ಬಾತ್ ಮಾಡಿ ಕೊಟ್ಟಿದ್ದಾನೆ ನೋಡಿ. ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರ್ತೈತಿ. ಬಿಸಿ ಬಿಸಿ ಟೊಮೊಟೊ ಬಾತ್. ಏನು ಕಳಿಸ್ದ ತಪ್ಪ.